ಸುರೇಶ್ ಅವರು ಮಾತಾಡಿದ್ದನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ ವೀಕ್ಷಕರೇ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ, ನನ್ನ ಮಗನ ವಿರುದ್ಧ ರಾಜಕೀಯ ಪ್ರೇರಿತ ದಾಳಿ ಆಗಿದೆ, ನನ್ನ ಮಗನನ್ನು ಮುಗಿಸುವಂತ ಷಡ್ಯಂತ್ರ ನಡೀತಾ ಇದೆ ರಾಜಕೀಯವಾಗಿ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರೆ, ಇದಕ್ಕೆ ವ್ಯತಿರಿಕ್ತವಾಗಿ ಅವರ ಸಹೋದರ ಸಂಸದ ಡಿ ಕೆ ಸುರೇಶ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಈ ಒಂದು ಐಟಿ ದಾಳಿ ಏನಿದೆ ಅದು ಖಂಡಿತವಾಗ್ಲೂ ಕೂಡ ಇದರ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ಕೈವಾಡ ಇಲ್ಲ ಅಂತ ಅವರು ಸ್ಪಷ್ಟೀಕರಣವನ್ನ ಕೊಟ್ಟರು. ಅದರ ಜೊತೆಗೇನೆ ಇದೆಲ್ಲದರ ಜೊತೆಗೆ ಐಟಿ ಅಧಿಕಾರಿಗಳು ಏನ್ ರೇಡ್ ಮಾಡಿದ್ರು, ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ನನ್ನ ತಾಯಿಗೆ ಐಟಿ ಅಧಿಕಾರಿಗಳು ಹಿಂಸೆಯನ್ನ ಕೊಟ್ಟಿದ್ದಾರೆ, ಇದರಿಂದ ಜರ್ಜರಿತರಾಗಿರುವಂತಹ ನನ್ನ ತಾಯಿ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಬಹುದು, ಮಾನಸಿಕವಾಗಿ ನೊಂದು ಈ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರಬಹುದು. ಅದರ ಹೊರತಾಗಿ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಅವರು ಕೂಡ ಹೇಳಿದ್ರು. ಇನ್ನು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಸಾಂತ್ವನದ ಮಾತುಗಳನ್ನ ಹೇಳಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಗೌರಮ್ಮ ಅವರು ಈ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು ಬನ್ನಿ ನೋಡ್ಕೊಂಬರೋಣ. ಕರ್ನಾಟಕ ರಾಜ್ಯದ ಇಂಧನ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರ ಮನೆಯ ಮೇಲೆ ಐಟಿ ದಾಳಿ ನಡೆದಿದೆ. ಸಂಸದರಾದಂತಹ ಸುರೇಶ್ ಅವರ ಮನೆ ಮೇಲೂ ಕೂಡ ಮತ್ತೆ ಅವರ ಕುಟುಂಬದವರು ಅವರ ಆಪ್ತ ವಲಯವನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಐಟಿ ದಾಳಿ ನಡೀತಾ ಇದೆ ಅಂತಕ್ಕಂತಹ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ತಾಯಿಯವರು ಮಾತನಾಡೋದಕ್ಕೆ ನಮ್ಮ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಇಡೀ ಐಟಿ ದಾಳಿ ಬಗ್ಗೆ ಕೇಳೋಣ. ಅಮ್ಮ ನಮಸ್ಕಾರ. ಈಗ ನಿನ್ನೆಯಿಂದ ಒಂದು ಇಡೀ ಕರ್ನಾಟಕದಲ್ಲಿ ತುಂಬ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಅಂದರೆ ನಿಮ್ಮ ಮಗನ ಮನೆಯ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು, ಏನು ಹೇಳ್ತಿರಿದ್ರು? ಅಲ್ಲ, ನಮ್ಮ ಮನೆ ಮೇಲೆ ನಮ್ಮ ಮಕ್ಕಳ ಮೇಲೆ ದಾಳಿ ಮಾಡೋವಂಥದ್ದು ಏನೂ ಇರಲಿಲ್ಲ. ಆದ್ರೆ ಅವ್ರೇನು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡ್ತಾವ್ರೇನೋ ನಮಗೆ ಗೊತ್ತಿಲ್ಲ. ಆದ್ರೆ ಅವ್ರು ಮಾಡ್ತಾ ಇರೋ ಸರಿಯೇ ತಪ್ಪೆ ಅಂತ ಅವರೇ ವಿಚಾರ ಮಾಡಿ ನೋಡಬೇಕು. ಯಾಕೆಂದರೆ ಮಾಡಿದ್ರು, ಏನೋ ನಮ್ಮ ಮನೆ ಮೇಲೆ ಮಾಡಿದ್ರು, ಬೇಡ ಅಂತಲ್ಲ. ದೇಶದಲ್ಲೆಲ್ಲ ಊರಿನ ಮನೆಗಳಲ್ಲೆಲ್ಲ ನಮ್ಮ ಬಂಧು ಬಳಗಕ್ಕೆಲ್ಲ ಯಾಕೆ ಮಾಡಿದ್ರು ಅವರು? ಹೆಂಗೆ ಮಾಡಬಾರ್ದಾಗಿತ್ತು ಅವರು? ಊರೂರಿಗೂ ಮನೆಗೂ ಮಾಡಿಬಿಡ್ಬೇಕಾಗಿತ್ತು. ಒಂದು ಊರು ಆದಮೇಲೆ ಇನ್ನೊಂದೂರು, ಒಂದೂರು ಆದಮೇಲೆ ಇನ್ನೊಂದು, ಎಲ್ಲರ ಮನೇನು ದಾಳಿ ಮಾಡಿದರೆ ಅವ್ರಿಗೇನಾದರೂ ಒಂದು ಒಳ್ಳೆ ಪದವಿ ಬಂದಿರೋದೇನು? ನಿಮ್ಮ ಮಕ್ಕಳನ್ನೇ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಇದ್ರ ಹಿಂದಿನ ಉದ್ದೇಶ ಏನು? ಅವ್ರಿಗೆ ಅಸೂಯೆ. ರಾಜಕೀಯದಲ್ಲಿ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ತುಂಬ ಅಸೂಯೆ ಇರೋದ್ರಿಂದ ಅವರು ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಅದರಿಂದ ಅವರು ಏನಾದರೂ ಒಂದು ತೊಂದರೆ ಮಾಡಬೇಕು, ಅವ್ರಿಗೆ ಒಂದು ಕೆಟ್ಟದ್ದು ಮಾಡಬೇಕು ಅಂತ ಮಾಡ್ತಾರೆ. ಯಾತಕ್ಕೆ ಮಾಡ್ತಾರೆ ಅಂತ ನಮಗೂ ಕೂಡ ಅರ್ಥ ಆಯ್ತಾ ಇಲ್ಲ ಅದು. ಈಗ ಇದು ಚುನಾವಣಾ ವರ್ಷ ಹತ್ತಿರಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಒಂದು ತುಂಬ ಮುಖ್ಯವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ದಾಳಿ ಬಗ್ಗೆ ಏನು ಹೇಳ್ತೀರಾ? ಆದರೆ ಈಗ ಎಲೆಕ್ಷನ್ನು ಬರ್ತಾ ಇದ್ರೆ ಈಗ ಮುಂದಕ್ಕೇನೋ ನನ್ನ ಮಗನಿಗೂ ಒಳ್ಳೇದಾಗತ್ತೆ, ಜನಗಳು ಸೇವೆ ಮಾಡ್ತಾರೆ ಒಳ್ಳೆ ಅಂತ ನಾವು ತಿಳ್ಕೊಂಡಿದ್ವಿ. ನಾ ತಿಳ್ಕೊಳ್ಳೋದೇ ಇದ್ರು, ದೇಶದ ಜನವೆಲ್ಲ ಅದೇ ಮಾತಾಡ್ತಾಯಿದ್ರು. ಆದರೆ ಸಿದ್ದರಾಮಯ್ಯ ಏನು ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ ಕತ್ತಿ ಮಸೀತಾನೆ. ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದನೇ ಮುಂದೆ ಬಂದರು ಅವರು. ಇವತ್ತೊಂದು ದಿವಸ ನನ್ನ ಮಗನಿಗೆ ದ್ವೇಷ ಮಾಡ್ತಾರೆ ಅವರು. ಆದರೆ ಈಗ ನಾವೇನು ಹೇಳೋಕ್ಕಾಗಲ್ಲ, ಇನ್ನೇನು ಹತ್ರ ಬಂದ್ಬಿಡ್ತಲ್ಲ, ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಕಾದು ನೋಡಲಿ ಮುಂದಕ್ಕೆ ದೇವ್ರು ಏನು ಮಾಡ್ತಾನೆ, ನನ್ನ ಮಕ್ಳಿಗೇನು ಇದು ಮಾಡ್ತಾನೆ ಅಂತ. ಅವನು ಸಿದ್ದರಾಮಯ್ಯನೂ ನೋಡಲಿ, BJPಯವರು ನೋಡಲಿ, ಎಲ್ಲರೂ ನೋಡಲಿ. ಅಂದರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಇದೆಯಾ ಅಂತ? ಅಸಮಾಧಾನನೇ ನಂಬಿಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಎಲ್ಲ ಕೆಲಸನೂ ಮಾಡಿಸ್ಕೊತಾನೆ ನನ್ನ ಮಕ್ಳ ಕೈಲಿ. ನಂಬಿಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ. ಯಾಕೆ ಅಂತೀರಾ? ಈ ದಾಳಿ ಹಿಂದೆ ನಿಮಗೆ ಯಾರೆಲ್ಲರ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ? ಯಾರ್ಯಾರೋ ಕೈವಾಡ ರಾಜಕೀಯದ ಇದೆಯಪ್ಪ. ನನ್ನ ಮಕ್ಕಳು ಮುಂದೆ ಬರೋಕ್ಕೆ ಅವ್ರಿಗೆ ಅಸೂಯೆ. ನನ್ನ ಮಕ್ಕಳನ್ನ ನೋಡೋಕ್ಕೆ ಆಯ್ತಾ ಇಲ್ಲ. ನನ್ನ ಮಕ್ಕಳಂತ ಏನು ಕೆಟ್ಟ ಮಕ್ಕಳಲ್ಲ, ದೇಶಕ್ಕೆ ಒಳ್ಳೇದು ಮಾಡೋಂಗೆ ಅವ್ರಂಗೆ ನನ್ನ ಮಕ್ಕಳು ಅವ್ರ ಹತ್ರ ಒಂದು ಇವ್ರ ಹತ್ರ ಒಂದು ಮಾಡಲ್ಲ. ಏನಿದ್ರು ನೇರ ಮಾತಾಡ್ತಾರೆ, ನೇರ ದೇಶ ಸೇವೆ ಮಾಡ್ತಾರೆ. ನನ್ನ ಮಕ್ಕಳು ಮಾಡೋರ ಸೇವೆ ಅವರೆಲ್ಲ ಮಾಡಿಬಿಟ್ಟಿದ್ದಿದ್ರೆ ಪ್ರಪಂಚ ಇನ್ನೂ ನಮ್ಮ ಅಷ್ಟೇ ಮುಂದೆ ಬರ್ಬೋದಾಗಿತ್ತು. ಆದರೆ ಏನು ಹಾಳು ಜನ ಇದೊಂದು ಕೆಟ್ಟ ಬುದ್ಧಿ ಕಲ್ತವ್ರೆ. ಯಾತಕ್ಕೆ ದ್ವೇಷ ಮಾಡ್ತಾರೆ ಅಂತಲೇ ನನಗೆ ಗೊತ್ತಾಗಲ್ಲ. ಈಗ ನನ್ನ ಮಕ್ಕಳು ಮಾಡ್ದಂಗೆ ಅವರು ಮಾಡಲಿ, ಯಾಕೆ ದೇಶ ಮುಂದೆ ಬರೋಲ್ಲ? ಏನು ಮಾಡ್ತಾಯಿದ್ದಾರೆ ಅವರು? ಏನೇ ಅಕ್ಕಿ ಕೊಟ್ಬಿಟ್ಟೆ, ಏನೋ ಕ್ಷೀರ್ ಭಾಗ್ಯ ಕೊಟ್ಬಿಟ್ಟೆ, ಅದು ಕೊಟ್ಬಿಟ್ಟೆ ಅಂದರು. ಇವರು ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ನೆ. ಯಾರ ಮನೆದು? ಎಲ್ಲ ನಾವು ರೈತರು ದುಡ್ದದ್ದಲ್ವದು? ಯಾರದೇ ನಾವೇನು ಸಿದ್ದರಾಮಯ್ಯ ಕೊಟ್ಬಿಡ್ಲಿಲ್ಲ. ಇದೆಲ್ಲ ದೇಶಕ್ಕೆ ನಾವೆಲ್ಲ ರೈತರು ದುಡ್ದಿರೋದೇನೆ. ಅದರಿಂದ ಅವನೇನೋ ಹೇಳ್ಕೊಂಡ್ರು ನಾವು ಜನ ಅದನ್ನು ಮೆಚ್ಚಲ್ಲ. ಅಂದ್ರೆ ಈ ದಾಳಿಯ ಹಿಂದೆ ಏನಾದರೂ ಮುಖ್ಯಮಂತ್ರಿಗಳ ಕೈವಾಡ ಇದೆ ಅಂತ ಅನುಮಾನನಾ ಅಂತ ನಿಮ್ಮ ಮಾತಿನ ಹಿಂದೆ? ಇರ್ಬೋದು.
ಇದ್ರೂ ಇರ್ಬೋದು. ಯಾಕೆ ಅಂದರೆ ಇವತ್ತಿನ ದಿವಸ ನನ್ನ ಮಕ್ಕಳನ್ನ ಇದು ಮಾಡಿದಾಗ ಮಾಡ್ಬೋದಾಗಿತ್ತು, ಸಿದ್ದರಾಮಯ್ಯ ಯಾಕೆ ದಾಳಿ ಮಾಡಿದ್ದೀರಿ ಅಂತ ಅವನು ಮುಖ್ಯಮಂತ್ರಿ ಕೇಳ್ಬೋದಾಗಿತ್ತು, ಯಾಕೆ ಕೇಳಲಿಲ್ಲ? ಆಮೇಲೆ ಬಂದು ಹಿಂದೆಗಡೆ ಬಂದು ಅಂತ ನಾಟಕ ಆಡ್ಬಿಟ್ರೆ ಅದು ಆಗುತ್ತಾ? ಹಿಂದೆ ಬಂದು ಯಾಕೆ ಕೇಳಲಿಲ್ಲ? ನಾನು ಬಂದು ಎಲ್ಲ ಮಾಡಬೇಡಿ, ಯಾಕೆ ಈ ಥರ ಮಾಡ್ತೀವಿ? ಅವ್ನಿಗೆ ಅಧಿಕಾರ ಇರಲಿಲ್ವಾ? ನೆನೆ ಕೂಲಾಗಿ ಅದು ಇದು ಮಾತಾಡಿಕೊಂಡು ಕೂಲಾಗೇ ಇದ್ದರು, ಒಂಥರ ಫ್ರೆಂಡ್ಸ್ ಥರ ಮಾತಾಡ್ಕೊಂಡಂಗೆ ಇದ್ರು. ಒಬ್ರಿಗೆ ಕನ್ನಡ ಗೊತ್ತಾಯಿತು, ಅವ್ರು ಮಾತಾಡ್ಕೊಂಡಿದ್ರು. ಆಮೇಲೆ 3 ಗಂಟೆ ಮೇಲೆ ಅವರು ಏನೇನೋ ಬರೆದ್ರು, ಸೈನ್ ಹಾಕಿದ್ರು. ಆಗ ನಾನು ಏನು ಬರೆದ್ರಿ, ಏನು ಸೈನ್ ಹಾಕಿದ್ರಿ ಅಂತ ಇಂಗ್ಲೀಷ್ನಲ್ಲಿ ಬರೆದಿದ್ರು. ಇಂಗ್ಲೀಷ್ ಬರುತ್ತಾ ಅಂದರು, ನಂಗೆ ಬರೋಲ್ಲ ಅಂತ ಹೇಳಿದೆ. ಆಗ ನಮ್ಮ ಕಾಲೇಜಿಂದ ಒಂದಿಬ್ಬರು ಲೆಕ್ಚರ್ ಬಂದರು, ಏನೋ ಸೈನ್ ಹಾಕಬೇಕು ಅಂತ. ಅವರು ಓದಿ ನನಗೆ ಹೇಳಿದ್ರು, ಎಲ್ಲ ಆಯಿತು, ನಮಗೇನು ತೊಂದರೆ ಕೊಡಲಿಲ್ಲ, ನಾವೆಲ್ಲ ಕ್ಲಿಯರ್ ಮಾಡಿ ಸಮಾಧಾನದಲ್ಲಿ ಇದಾಚೆ ನಡೀತು ಅಂತೇಳಿ ಅದರಲ್ಲಿ ಬರೆದಿದ್ರು, ಸೈನ್ ಹಾಕಿದ್ರು. ನಾನು ಸೈನ್ ಹಾಕಿದೆ. ಸೈನ್ ಹಾಕಿದ್ಮೇಲೆ ನನಗೆ ಈ ದಾಳಿ ಅನ್ನೋದೇ ಗೊತ್ತಿಲ್ಲ, ಯಾವ ಥರ ಅಂತ ಕೂಡ ನನಗೆ ಗೊತ್ತಿಲ್ಲ, ನನಗೆ ಅನುಭವ ಇಲ್ಲ. ಆಮೇಲೆ ಗೊತ್ತಾಯಿತು. ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಮ್ಮ ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ ಅಂತ ಅಂದರು. ಆವಾಗ ಸರಿ ನೋಡೋದ್ರಲ್ಲಿ ಎಲ್ಲ ನಾವು ಇದು ಮಾಡಬೇಕಮ್ಮ, ಶೋಧಿಸ್ಬೇಕು, ಏನು ಇದು ಮಾಡ್ಕೋಬೇಡಿ ಅಂದರು. ಆಯಿತು, ನಿಮ್ಮ ಡ್ಯೂಟಿ ನೀವು ಮಾಡಿ, ಏನಾರ ಶೋಧಿಸ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನೀವೇ ಮಾಡಿ, ನಾನೇನು ಬೇಕಾಗೇ ಇಲ್ಲ ಅಂದೆ. ಪಬ್ಲಿಕ್ ಟಿವಿ ಇವತ್ತು ಬೆಳಗ್ಗೆ ಬಿತ್ತರಿಸಿದಂತ ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಟ್ವಿಸ್ಟ್ ಇದೀಗ ಸಿಗ್ತಾ ಇದೆ. ಐಟಿ ಅಧಿಕಾರಿಗಳು ಬಿಜೆಪಿ ಪರವಾಗಿ ದಲ್ಲಾಳಿಗಳಾಗಿ ಕೆಲಸ ಮಾಡುವುದಕ್ಕೆ ಅಂತ ಹೇಳಿ ಬಂದಿದ್ರ ಈಗಲ್ಟನ್ ರೆಸಾರ್ಟ್ಗೆ ಐಟಿ ಅಧಿಕಾರಿಗಳು ನರೇಂದ್ರ ಮೋದಿ ಅವರಿಂದ ಸಂದೇಶವನ್ನ ಹೊತ್ತು ತಂದಿದ್ರ. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ವೋಟ್ ಹಾಕುವಂತೆ ಆಮಿಷವನ್ನ ಒಡ್ಡಿದ್ರ. ಎಲ್ಲ ಪ್ರಶ್ನೆಗಳಿಗೂ ಇದೀಗ ಉತ್ತರ ಸಿಗ್ತಾ ಇದೆ. ಇನ್ನು ತಮಗೆ ಹಣದ ಆಮಿಷವನ್ನ ಒಡ್ಡಿದ್ರು ಅಂತ ಕಾಂಗ್ರೆಸ್ ಶಾಸಕ ಫರೇಜ್ ದನಾನಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 15 ಕೋಟಿ ಕೊಡ್ತಾರೆ ಮತ ಹಾಕಿ ಅಂತ ಐಟಿ ಅಧಿಕಾರಿಗಳ ಮೂಲಕ ಆಮಿಷವನ್ನ ಒಡ್ಡಲಾಗಿತ್ತು ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐಟಿ ಅಧಿಕಾರಿಗಳ ಸಂಭಾಷಣೆಯ ಬಗ್ಗೆ ಗುಜರಾತ್ ಕಾಂಗ್ರೆಸ್ ಶಾಸಕ ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮಗೆ 15 ಕೋಟಿ ಆಫರ್ ಅನ್ನ ಮಾಡಿದ್ರು, ಐಟಿ ಅಧಿಕಾರಿಗಳ ಮೂಲಕ ನೇರವಾಗಿ ಆಫರ್ ಮಾಡಲಾಗಿತ್ತು ಅಂತ ಅವರು ಸ್ಫೋಟಕ ಮಾಹಿತಿಯನ್ನ ಹೊರಗೆಡವಿದ್ದಾರೆ. भय पैदा कर रहे थे और कुछ अफसर हमारे जनप्रतिनिधियों को कह रहे थे कि आप गुजरात से यहाँ क्यों आए हो, 15 करोड़ तो वहाँ मिलता है, वहाँ जाओ। हमारे जनप्रतिनिधियों ने हमको ये शिकायत की कि वो लोग जब हम यहाँ लॉन्ज में घूम रहे थे तो वो हमको बोल रहे थे कि आप फिजूल में यहाँ आए हैं, आप गुजरात जाइए, आपको वहाँ पैसा मिल सकता है। और यही पैसे की काले धन की कमाई से हमारे कुछ साथियों को गिराया फसलाया गया है। कल जो इंसिडेंट बनाए वो जैसे आतंकवादी को ढूंढते जैसे पुलिस आके हमको ढूंढती थी। काउंटर पे आके यहाँ पे तो आपको क्या मिलेगा, आप गुजरात चले जाइए, गुजरात में बहुत सब पैसा मिलेगा। कि हम हमारी प्रतिष्ठा के लिए, हमारे ईमान के साथ, कांग्रेस के साथ उसके लिए रहा है। अगर ये हो कि कुछ भी हो, हमको अमित शाह हो, मोदी हो, कोई भी हो, वो हमको हमारी आइडियोलॉजी से फिरा सकता नहीं। ಹಾಗಾದ್ರೆ ಐಟಿ ಅಧಿಕಾರಿಗಳು ಈ ಒಂದು ರೇಡ್ ಹೆಸರಲ್ಲಿ ದಲ್ಲಾಳಿ ಕೆಲಸ ಮಾಡೋದಕ್ಕೆ ಬಂದದ್ದು ನಿಜನಾ, ಅಥವಾ ಒಳಗಿರುವಂತಹ ಶಾಸಕರೆಲ್ಲರೂ ಒಗ್ಗಟ್ಟಾಗಿ ಈ ರೀತಿಯ ಒಂದೇ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅಂತ ಎಲ್ಲರೂ ಹೊರಟಿದ್ದಾರಾ? ಎಲ್ಲ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗತ್ತೆ ವೀಕ್ಷಕರೇ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಕ್ಷಮಾ ಭರದ್ವಾಜ್. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.